ಸರ್, ನಾವು ಆವಾಗಲೇ ಮಾತಾಡ್ತಿದ್ವಿ. ಆವಾಗ ನೀವು ಮಾತು ಹೇಳಿದ್ರಿ, ನಿಮ್ಮ ಕಾರ್ಯಕ್ರಮದಲ್ಲಿ ಯಾವ ಆಸ್ಪತ್ರೆಯಲ್ಲಿ ಯಾವ ಸೌಲಭ್ಯಗಳು ಸಿಗುತ್ತೆ, ಎಲ್ಲೆಲ್ಲಿ ಎಷ್ಟೆಷ್ಟು ವೆಚ್ಚಗಳಾಗುತ್ತೆ ಎನ್ನೋ ಬಗ್ಗೆ ಮಾಹಿತಿಯನ್ನು ನೀವು ಕೊಡ್ತೀರಾ. ಸರ್, ನನಗೂ ಒಂದು ಡೌಟ್ ಇದೆ. ಆಮೇಲೆ ಜನಸಾಮಾನ್ಯರಿಗೆ ಒಂದು ಖಂಡಿತವಾಗ್ಲೂ ಈ ಬಗ್ಗೆ ಡೌಟ್ ಇದೆ. ಯಾಕಂದರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋದಾಗ ಅಲ್ಲಿ ತುಂಬ ಹಣ ಕೇಳ್ತಾರೆ, ತುಂಬ ಹಣ ಖರ್ಚಾಗುತ್ತೆ, ಹೆವಿ ಖರ್ಚುಗಳು. ಇದರ ಬಗ್ಗೆ ನಿಮ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ಬೋದು ಸರ್? ನೋಡಿ, ಅದೇ ಎಲ್ಲೋ ಒಂದು ಕಡೆ ಯಾರೋ ಒಂದೊಬ್ಬರು ಮಾಡಿದ್ರು ಅಥವಾ ಎಲ್ಲೋ ಒಂದು ಕಡೆ ಆಯಿತು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇಡೀ ಆಸ್ಪತ್ರೆಗಳಾಗಲಿ ಅಥವಾ ಇಡೀ ವೈದ್ಯ ಸಮೂಹನ ಆ ಥರ ಹೇಳೋದು ಬಹಳ ತಪ್ಪು. ಈ ಥರ ತುಂಬ ಚರ್ಚೆಗಳಾಗಿದೆ ಮೊದಲು ಕೂಡ. ಆದರೆ ಎಲ್ಲ ಆಸ್ಪತ್ರೆಗಳು ಹಾಗೆ ಮಾಡ್ತಾರೆ ಅಂತಾಗಲಿ ಅಥವಾ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಇಷ್ಟೇ. ಎಲ್ಲ ಆಸ್ಪತ್ರೆ ಏನಿದೆ ಅವರವರ ಸವಲತ್ತು ಅಥವಾ ಸೌಲಭ್ಯಗಳೇನಿದೆ ಅದ್ರ ಮೂಲಕ ಮಾಡ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಇವೆಲ್ಲವನ್ನು ನಾವು ನೋಡಬೇಕಾಗತ್ತೆ. ಇನ್ನೊಂದು ಪ್ರಮುಖವಾದ ಮಾಹಿತಿ ಏನು ಅಂದರೆ, ಆರಂಭಿಕ ಹಂತದಲ್ಲೇ ನಾವು ರೋಗಗಳನ್ನು ಬರದಂತೆ ತಡೆಗಟ್ಟೋದು ಹೇಗೆ ಅನ್ನೋದು ನಾವು ತಿಳ್ಕೋಬೇಕು. ಅದಕ್ಕೆ ಎಷ್ಟೋ ಜನ ಡಾಕ್ಟರ್ಗಳು ಹೇಳ್ತಾರೆ ಕೂಡ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಎಲ್ಲ ಮುಗಿದು ಲಾಸ್ಟಿಗೆ ನಾವು ಹೋಗ್ಬಿಟ್ಟು ಆಸ್ಪತ್ರೆನ ಬ್ಲೇಮ್ ಮಾಡೋದಾಗಲಿ ಅಥವಾ ಡಾಕ್ಟರ್ಗಳನ್ನ ಬ್ಲೇಮ್ ಮಾಡೋದಾಗಲಿ ಅದು ಮಾಡೋ ಬದಲು ಅದನ್ನು ಮುನ್ನೆಚ್ಚರಿಕೆ ವಹಿಸೋಣ. ಈಗ ನೋಡಿ, ವಾಟ್ ಈಸ್ ರಿಟರ್ನ್ ದಟ್ ನೋಬಡಿ ಕ್ಯಾನ್ ಸ್ಟಾಪ್. ಆದರೆ ನಮ್ಮ ಆರೋಗ್ಯದ ಗುಟ್ಟು ಅಥವಾ ಆರೋಗ್ಯದ ರಹಸ್ಯ ಜೊತೆಗೆ ನಮ್ಮ ಆರೋಗ್ಯನ ಹೇಗೆ ನಾವು ಕಾಪಾಡ್ಕೋಬೇಕು ಅನ್ನೋದು ನಮ್ಮ ಕೈಲೂ ಕೂಡ ಇದೆ. ನಾವು ಅನಾವಶ್ಯಕವಾಗಿ ನಾವು ಬೇಡದೀಗ ನೋಡಿ ನಮ್ಮ ದಿನಚರಿಗಳು ಹೇಗಿರುತ್ತೆ. ಕೆಲಸದಲ್ಲಿ ಒತ್ತಡ ಅಥವಾ ಅತಿಯಾದ ಒತ್ತಡದ ಜೀವನ ಅಂತಲೇ ಹೇಳ್ಬೋದು ನಾವು. ಜೊತೆಗೆ ನಮ್ಮ ಆಹಾರ ಕ್ರಮಗಳು, ಮೋಜು ಮಸ್ತಿ ಎಲ್ಲವೂ ಬರುತ್ತೆ. ಇವೆಲ್ಲವೂ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ? ಯಾರೂ ಎಂಜಾಯ್ ಮಾಡಬಾರ್ದು ಅಂತ ಯಾರೂ ಹೇಳೋದಿಲ್ಲ. ಬಟ್ ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ, ಎಷ್ಟು ವ್ಯಾಯಾಮಗಳನ್ನ ಮಾಡಬೇಕು, ಯೋಗಾಸನ ಮಾಡಬೇಕಾ, ಏನು ಮಾಡಬೇಕು, ಪ್ರತಿಯೊಂದು ಕೂಡ ತುಂಬ ಇದೆ ತಿಳ್ಕೊಳ್ಳುವಂಥದ್ದು. ಇವೆಲ್ಲವನ್ನು ನಾವು ಮಾಡಿದಾಗ ಒಂದು ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ವೈದ್ಯರ ಮಾತನ್ನು ಕೇಳಬೇಕು, ಹಿರಿಯರ ಮಾತನ್ನು ಕೇಳಬೇಕು. ಇವೆಲ್ಲವನ್ನು ನಾವು ಮಾಡಿದಾಗ ನಮ್ಮ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡ್ಕೋತೀವಿ, ಹೇಗೆ ನಾವು ಮುಂದೆ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಹೇಳೋ ಪ್ರಕಾರ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಆಮೇಲೆ ಒಳ್ಳೆಯ ಸೌಲಭ್ಯಗಳು ಇರೋದ್ರಿಂದ ಸ್ವಲ್ಪದ ಮಟ್ಟಿಗೆ ಹಣದ ಖರ್ಚು ಜಾಸ್ತಿ ಆಗುತ್ತೆ. ಖಂಡಿತ. ಈಗ ನೀವು ಒಂದು ಹೋಟೆಲ್ಗೆ ಹೋಗ್ತೀರಾ, ಎಕ್ಸಾಂಪಲ್ಲಾಗಿ ನೀವು ರೋಡ್ ಸೈಡ್ ಊಟ ಮಾಡೋದು ಹೇಗಿರುತ್ತೆ ಅಥವಾ ನಿಮಗೆ ಮೇಲೆ ಹೋಗುತ್ತೆ, ಊಟ ಎಲ್ಲ ಒಂದಿರ, ರುಚಿಗಳು ಬೇರೆ ಇರುತ್ತೆ. ಈಗ ಸೆಲ್ಫ್ಲಿ ಊಟ ಮಾಡೋದು ಬೇರೆ. ನಾವು ಎಕ್ಸಾಂಪಲಿಗೆ ಒಳಗಡೆ ಹೋಗಿ ಎ ಸಿಲಿ ಹೇಗೆ ಕೂತ್ಕೊತಿರ್ತೀವಿ, ಅಲ್ಲಿದ್ದು ರೇಟ್ ಹೇಗಿರುತ್ತೆ. ಸೊ ಅದೇ ಥರ ಎಲ್ಲವೂ ಕಮರ್ಷಿಯಲ್ ರೀತಿ ಇರುತ್ತೆ. ಆದರೆ ನಾವು ಸೌಲಭ್ಯ ನಮಗೆ ಎಲ್ಲಿ ಹೇಗೆ ಸಿಗ್ತಾ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಕೆಲವು ಹಳ್ಳಿ ಕಡೆ ಹೋದಾಗ ಅಲ್ಲಿದು ಏಜ್ ಆದವರು, ನಮಗೇನಕ್ಕೆ ಆಸ್ಪತ್ರೆ, ನಾವು ಮನೆ ಮದ್ದೇ ಮಾಡ್ತೀವಿ, ನಾವು ಇಷ್ಟು ಬದುಕಿಲ್ವಾ ಅನ್ನೋ ಒಂದು ಮಾತಿದೆ. ಮನೆ ಮದ್ದು ಬಿಟ್ರಾ ಅಥವಾ ಆಸ್ಪತ್ರೆಗೆ ಭೇಟಿ ನೀಡಿ ಒಂದು ಉತ್ತಮ ಆರೋಗ್ಯ ಸೌಲಭ್ಯವನ್ನು ಪಡೆಯೋದು ಬಿಟ್ರಾ? ನೋಡಿ, ಮನೆ ಮದ್ದು ಎಲ್ಲದಕ್ಕೂ ಸೊಲ್ಯೂಷನ್ ಆಗಿದ್ದರೆ ಇವತ್ತು ಯಾವ ಆಸ್ಪತ್ರೆ ಇರ್ತಿರಲಿಲ್ಲ, ಯಾವ ಡಾಕ್ಟರ್ಗಳು ಇರ್ತಿರಲಿಲ್ಲ. ನಾವು ಪ್ರತಿಯೊಬ್ಬ ಮನುಷ್ಯ ಕೂಡ ಹುಟ್ಟಿದಾಗಿಂದ ಸಾಯೋವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ, ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ವೈದ್ಯರ ಮೇಲೆ ಮತ್ತು ಆಸ್ಪತ್ರೆ ಮೇಲೆ ಅವಲಂಬನೆ ಆಗಿದ್ದೀವಿ. ಇದು ಸತ್ಯ. ಹಾಗಾಗಿ ಎಲ್ಲದಕ್ಕೂ ಮನೆ ಮದ್ದು ಪರಿಹಾರವೂ ಅಲ್ಲ. ಜೊತೆಗೆ ಆಗಿನ ಕಾಲದ ಜನರನ್ನು ಅಥವಾ ಈಗಿನ ಕಾಲದ ಜನರೇಷನ್ಗೆ ನಾವು ಹೋಲಿಸೋಕ್ಕಾಗೋದೇ ಇಲ್ಲ. ಅವಾಗಿರೋ ರೀತಿ ಬೇರೆ ಇತ್ತು. ಅವಾಗ ತಿನ್ನುವಂಥ ಆಹಾರ ಕ್ರಮಗಳು ಬೇರೆ ಇತ್ತು, ಕೆಲಸ ಮಾಡುವಂಥ ರೀತಿ ಬೇರೆ ಇತ್ತು. ಅವಾಗ ಮೊಬೈಲ್ಗಳಿರಲಿಲ್ಲ, ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಿರಲಿಲ್ಲ. ಜೊತೆಗೆ ನಾವು ಉಸಿರಾಡುವಂತಹ ಗಾಳಿ, ನಮ್ಮ ಆಹಾರ ಪದ್ಧತಿ ಅವಾಗ ಹೇಗಿತ್ತು, ಈಗ ಹೇಗಿತ್ತು, ಇವೆಲ್ಲವೂ ಬರುತ್ತೆ. ಪ್ರಕೃತಿ ಮತ್ತು ದೇವರು ನಮಗೆಲ್ಲವನ್ನ ಕೊಟ್ಟಿದ್ದಾನೆ. ಆದರೆ ಈಗಿನ ಜನ್ರೇಷನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗೋಗಿದೆ. ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು ವಿಷಯ, ಈಗ ನಮ್ಮ ವೀಕ್ಷಕರಿಗೆ ಯಾವುದಾದ್ರೂ ಒಂದು ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗೆ ಪರಿಹಾರ ಬೇಕು. ಅದನ್ನು ನಿಮ್ಮ ಜೊತೆ ಹೆಂಗೆ ಹೇಳ್ಕೊಳ್ಳೋದು? ಅದಕ್ಕೆ ಯಾವ ರೀತಿ ಮಾರ್ಗ ಇದೆ? ಫೋನ್ ನಂಬರ್ ಅಥವಾ ಮೇಲ್ ID ಅಥವಾ ಕಮೆಂಟ್ ಮೂಲಕ ಮಾಡಿದ್ರೂ ನೀವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಾ? ನೋಡಿ, ಖಂಡಿತವಾಗಿ ಈ ಕಾರ್ಯಕ್ರಮದ ಉದ್ದೇಶ ಸರಿಯಾಗಿ ಎಲ್ಲ ಮಾಹಿತಿಗಳು ಜನರಿಗೆ ತಲುಪಬೇಕು. ವೈದ್ಯರ ಅನುಭವ, ಅವರ ಏನು ಆ ಒಂದು ನಿಟ್ಟಿನಲ್ಲಿ ಅವರ ಏನು ಸಮಸ್ಯೆ ಇದೆ, ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದ ಸಮಸ್ಯೆಗಳು, ಆ ಎಲ್ಲ ಸಮಸ್ಯೆಗಳಿಗೆ ಅವರು ವೈದ್ಯರನ್ನ ನೇರವಾಗಿ ಭೇಟಿ ಮಾಡ್ಬೋದು. ಜೊತೆಗೆ ನಮ್ಮನ್ನು ಕೂಡ ಅವರು ಕಮೆಂಟ್ ಮೂಲಕ ಕೇಳ್ಬೋದು. ಜೊತೆಗೆ ಇಮೇಲ್ ಐಡಿನೂ ಕೂಡ ನಾವು ಹಾಕ್ತೇವೆ, ಮುಂದೆ ನಂಬರನ್ನು ಕೂಡ ಹಾಕ್ತೇವೆ. ಲೈವ್ ಮಾಡುವಾಗ ನಂಬರ್ ಇರುತ್ತೆ, ಅದೇ ನಂಬರ್ಲಿ ಕೂಡ ಕೆಲವರಿಗೆ ಮಾಹಿತಿಯನ್ನು ನಾವು ನೀಡ್ತೇವೆ. ಈಗ ನಿಮ್ಮ ಕಡೆಯಿಂದ ಸಮಸ್ಯೆ ಪರಿಹಾರ ಆಯಿತು ಅಂದ್ಕೊಳ್ಳಿ, ಆ ಡಾಕ್ಟ್ರನ್ನ ಒಂದು ಭೇಟಿ ಮಾಡಬೇಕು ಅಂತ ಒಂದು ದಿನ ಬರುತ್ತೆ. ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನು ಲಾಭ ಇದೆ? ನೋಡಿ, ವೀಕ್ಷಕರಿಗೆ ಲಾಭ ಅಂದರೆ ಆರೋಗ್ಯದೇ ಮೇಯ್ನು. ಇಲ್ಲಿ ಲಾಭ ಎಲ್ರಿಗೂ ಆಗಬೇಕು, ಅದು ಇಂಪಾರ್ಟೆಂಟು. ಅಂದರೆ ಈ ಕಾರ್ಯಕ್ರಮದಿಂದ ನನಗೆ ಬೇರೆ ಯಾವ ಲಾಭದ ಅವಶ್ಯಕತೆ ನನಗಿಲ್ಲ. ಆದರೆ ಈ ಕಾರ್ಯಕ್ರಮದಿಂದ ಜನಗಳಿಗೆ ಪ್ರತಿಯೊಂದು ಹಳ್ಳಿಗೂ ಜನರಿಗೆ ರೀಚ್ ಆಗಬೇಕು. ಅವರವರ ಆರೋಗ್ಯವನ್ನು ಅವರು ಎಷ್ಟರ ಮಟ್ಟಿಗೆ ಅವರು ಕಾಳಜಿ ವಹಿಸ್ತಾ ಇದ್ದಾರೆ, ಯಾವುದೇ ರೀತಿ ನೆಗ್ಲಿಜೆನ್ಸ್ ಮಾಡಿದೆ. ಎಕ್ಸಾಂಪಲ್ ಆಗಿ ಕೋವಿಡ್-19 ಅಂದರೆ ಕೋವಿಡ್ ಬಂದಾಗ
ಎಲ್ಲರ ಮನೆಯಲ್ಲೂ ಕೂಡ ಸ್ಯಾನಿಟೈಸರ್ ಇತ್ತು, ಹ್ಯಾಂಡ್ ವಾಶ್ ಇತ್ತು, ಹಣ್ಣು ತರಕಾರಿನ ತಿಂತಾಯಿದ್ರು, ಬೆಳಗ್ಗೆ ಮುಂಚೆ ಯೋಗಗಳನ್ನ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಹೈಜಿನ್ನ ಮೇಂಟೈನ್ ಮಾಡ್ತಾಯಿದ್ರು. ಆದರೆ ಇದೆಲ್ಲ ಮುಗಿದ ನಂತರ ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಎಷ್ಟು ಕಾಳಜಿ ವಹಿಸ್ತಾ ಇದ್ದೀವಿ ಎಲ್ಲರೂ ಕೂಡ. ಅದು ಈಗಲೂ ಮಾಡ್ತಾ ಇದ್ದೀವಿ ನಾವು. ಅವಾಗ ಆರ್ಗ್ಯಾನಿಕ್ ಫುಡ್ ಬೇಕಾಗಿತ್ತು, ಅದಕ್ಕೆ ಇಮ್ಯುನಿಟಿ ಬೇಕಾಗಿರೋ ಫುಡ್ಗಳನ್ನ ತಿಂತಾಯಿದ್ರು, ಎಲ್ಲಿ ನೋಡಿದ್ರು ಎಲ್ಲರೂ ಮಾಡ್ತಾಯಿದ್ರು. ಆದರೆ ಈಗ ಎಲ್ಲಿದೆ? ಯಾರೂ ಮಾಡ್ತಾಯಿಲ್ಲ. ಯಾಕೆ ಅಂದರೆ ನಮ್ಮದೊಂದು ಸಮಸ್ಯೆ ಏನಾಗಿದೆ ಅಂದರೆ, ಏನಾದರೂ ಅಂಥದ್ದು ಸಮಸ್ಯೆ ಬಂದಾಗ ಮಾತ್ರ ನಮಗೆ ಆರೋಗ್ಯದ ಬಗ್ಗೆ ಕಾಳಜಿ ಬರುತ್ತೆ, ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ನಾವು ಕೊಡ್ತೀವಿ. ಆದರೆ ಈಗ ಎಲ್ಲವೂ ಸರಿ ಇದೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ತೀವಿ. ಅದೆಷ್ಟೋ ಒಂದು ಕಡೆ ನೆಗ್ಲಿಜೆನ್ಸ್ ಅಲ್ವಾ? ಅದನ್ನೇ ನಾವು ಕಂಟಿನ್ಯೂ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಂದು ಮಾಹಿತಿ ಇರಬೇಕು. ನೋಡಿ, ಎಲ್ಲದಕ್ಕೂ ಕೂಡ ಒಂದನ್ನೇ ಮಾಡೋಕ್ಕಾಗೋದಿಲ್ಲ. ಅಂದರೆ ಮನೆ ಮದ್ದೇ ನಿಮ್ಗೆಲ್ಲದಕ್ಕೂ ಪರಿಹಾರ ಆಗುತ್ತಾ? ಎಷ್ಟೋ ಜನ ಏನು ಮಾಡ್ತಾರೆ, ಮೆಡಿಕಲ್ ಸ್ಟೋರಿಗೆ ಹೋಗ್ತಾರೆ, ಅವರಿಗೆ ಡಾಕ್ಟ್ರಾಗಿ ಯಾವತ್ತೋ ಒಂದು ದಿವಸ ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿರ್ತಾರೆ, ಆ ಟ್ಯಾಬ್ಲೆಟ್ನ ಅದನ್ನೇ ಇಟ್ಕೊಂಡು ಮತ್ತೆ ಸಮಸ್ಯೆ ಬಂದಾಗ ಅದನ್ನೇ ತಗೋತಾರೆ. ಡಾಕ್ಟರ್ ಕನ್ಸಲ್ಟೇಷನ್ ಮಾಡೋದೇ ಇಲ್ಲ. ಅವ್ರು ಅನ್ಕೋತಾರೆ ಅಲ್ಲಿ ಹಣ ಉಳಿಸ್ತೀನಿ, ನಾವು ಅಲ್ಲಿ ಹೋಗೋದಿಲ್ಲ ಅನ್ನೋ ಉದ್ದೇಶ. ಆದರೆ ಎಲ್ಲದಕ್ಕೂ ಒಂದೇ ಪರಿಹಾರ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು ನಾನು, ಮೆಡಿಕಲ್ ಸ್ಟೋರಿಗೆ ನಾವೇ ಡಾಕ್ಟ್ರಾಗಿ ಹೋಗಿ ಅಲ್ಲಿ ಟ್ಯಾಬ್ಲೆಟ್ ತೊಗೊಬಂದು ತಿನ್ನೋದು ಎಷ್ಟು ಸರಿ? ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಇನ್ನು ಎಷ್ಟೋ ಜನ ರೀಸೆಂಟಾಗಿ ಯಾವುದೋ ಒಂದು ಕೇಸ್ ಆಯಿತು, ಒಂದು ಸ್ಟೋರಿ, ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡ್ರು. ಆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಏನೋ ಫೇಸಿಗೆ ಏನೋ ಅಪ್ಲೈ ಮಾಡೋಕ್ಕೆ ಹೇಳಿದರು, ಅದನ್ನು ಮನೇಲಿ ಟ್ರೈ ಮಾಡಿಕೊಂಡು ಅದಕ್ಕೆ ತುಂಬ ಅಲರ್ಜಿಯಾಗಿ ಮೊನ್ನೆ ಡಾಕ್ಟರ್ ಹೇಳ್ತಾ ಇದ್ರು ನಮಗೆ, ಈಗೆಲ್ಲ ಮಾಡ್ಕೊಂಡು ಬಂದುಬಿಡ್ತಾರೆ, ಏನೋ ಟ್ರೈ ಮಾಡೋಕ್ಕೆ ಹೋಗ್ತಾರೆ, ಅವ್ರ ಸ್ಕಿನ್ನಿಗೆ ಯಾವುದಾಗುತ್ತೆ ಏನು ಅಂತ ಗೊತ್ತಿರೋದಿಲ್ಲ, ಸುಮ್ಮನೆ ಮಾಡ್ಕೊಬರ್ತಾರೆ, ಆಮೇಲೆ ಲಾಸ್ಟಿಗೆ ಬರೋದು ನಮ್ಮ ಹತ್ರನೇ. ಸೊ ಅದಕ್ಕೋಸ್ಕರ ನಮಗೆ ಬೇಸಿಕ್ ನಾಲೆಡ್ಜ್ ಇರಬೇಕು. ಯಾರೋ ಏನೋ ಹೇಳಿದ್ರು ಅಂತಲ್ಲ, ಅದಕ್ಕೋಸ್ಕರನೇ ವೈದ್ಯರಿದ್ದಾರೆ, ವೈದ್ಯರ ಕೆಲಸ ಏನು, ಅವರು ಟ್ರೀಟ್ ಮಾಡ್ತಾರೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಈಗೆಲ್ಲ ಮುಗಿದೋದ್ಮೇಲೆ ನಾವೆಲ್ಲೋ ಒಂದು ಕಡೆ ಹೋಗ್ತೀವಿ, ಅಲ್ಲಿ ಜಾಸ್ತಿ ಆಗಿದೆ ಅಂತ. ಅದಕ್ಕೋಸ್ಕರ ಇದನ್ನು ಕೂಡ ನಾನು ಹೇಳಬೇಕು ಅಂದ್ಕೊಳ್ತಾ ಇದ್ದೀನಿ. ಯಾವ ಆಸ್ಪತ್ರೆಯಲ್ಲಿ ಎಷ್ಟು ಚಾರ್ಜ್ ಆಗುತ್ತೆ, ಅಲ್ಲಿ ಚಿಕಿತ್ಸೆ ವಿವರಗಳು ಹೇಗಿದೆ, ಎಷ್ಟು ಖರ್ಚಾಗುತ್ತೆ, ಜೊತೆಗೆ ಎಲ್ಲೆಲ್ಲಿ ರಿಯಾಯಿತಿ ಸಿಗುತ್ತೆ. ನೀವು ಕೇಳಿದ್ರೆ ನಾನು ಆವಾಗ ಯಾಕೆ ಈ ಕಾರ್ಯಕ್ರಮ ನಮಗೇನಾಗುತ್ತೆ ಯೂಸು ಅನ್ನೋದು. ನಿಮ್ಮ ಆರೋಗ್ಯನ ರಕ್ಷಣೆ ಮಾಡ್ಕೊಂಡು ನಿಟ್ಟಲ್ಲಿ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ ಒಂದು, ಜೊತೆಗೆ ನಿಮ್ಗೆ ಎಲ್ಲೆಲ್ಲಿ ರಿಯಾಯಿತಿ ಹೆಲ್ಪ್ ಆಗುತ್ತೆ, ರಿಯಾಯಿತಿ ಎಲ್ಲೆಲ್ಲಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾಕಂದರೆ ಎಷ್ಟೋ ಜನ ಡಾಕ್ಟ್ರುಗಳನ್ನು ಹೇಳಿದ್ದಾರೆ, ನೀವು ಮಾಡಿ ಕಾರ್ಯಕ್ರಮ, ನನ್ನ ಕೈಯಲ್ಲಾದರೆ ರಿಯಾಯಿತಿ ನಾನು ಎಲ್ಲೆಲ್ಲಿ ಕೊಡಬೇಕು ಅದನ್ನು ಕೊಡ್ತೀವಿ ಅಂತ. ಅದು ನಮ್ಗೆ ಸಂತೋಷ. ಎಲ್ಲೋ ಒಂದು ಕಡೆ ವೀಕ್ಷಕರಿಗೆ ಅದು ಹೆಲ್ಪ್ ಆಗಬೇಕು, ಎಲ್ಲರ ಆರೋಗ್ಯವನ್ನು ಅವರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಆವಾಗಲೇ ಹೇಳಿದ್ರಿ, ರಾಜ್ಯದ ಪ್ರತಿಷ್ಠಿತ ಡಾಕ್ಟ್ರುಗಳನ್ನು ಕರೆತರ್ತೀರಾ. ಈಗ ಒಂದು ಬೆಂಗಳೂರಿನ ಡಾಕ್ಟ್ರು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂದ್ಕೊಳ್ಳಿ, ನಮ್ಮ ವೀಕ್ಷಕರಿಗೆ ಅವ್ರನ್ನ ಭೇಟಿ ಮಾಡಬೇಕು. ಬಟ್ ಆ ವೀಕ್ಷಕರು ಇನ್ನೊಂದೆಲ್ಲೋ ಬಿಜಾಪುರನ ಉತ್ತರ ಕರ್ನಾಟಕ ಇರ್ತಾರೆ. ಹೆಂಗೆ ಸರ್ ಸಾಧ್ಯ? ಅಥವಾ ಅಲ್ಲೇ ಏನಾದರೂ ಅದಕ್ಕೆ ವ್ಯವಸ್ಥೆಗಳಿರುತ್ತಾ? ನೋಡಿ, ಯಾವುದೇ ವೈದ್ಯರಾದರೂ ಕೂಡ ನನ್ನ ಹತ್ರನೇ ಬನ್ನಿ ಅಂತ ಹೇಳೋದಿಲ್ಲ. ಅವ್ರ ಕೆಲಸ ಏನು ಅಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ, ಎಜುಕೇಟ್ ಮಾಡ್ತಾರೆ. ಅದು ಬಹಳ ಮುಖ್ಯ. ಯಾವುದೇ ವೈದ್ಯರು ಕೂಡ ನನ್ನ ಹತ್ರನೇ ಬಂದು ಮಾಡಿ ಅಂತಲ್ಲ, ಅದು ನಮ್ಮ ಇಚ್ಛೆ. ನಾನು ಕೂಡ ಇದೇ ವೈದ್ಯರ ಹತ್ರ ಹೋಗಿ ಅಂತ ನಾನು ಡೈರೆಕ್ಟಾಗಿ ಹೇಳೋದಿಲ್ಲ. ಸಲಹೆ ಬೇರೆ ರೀತಿ ಇರುತ್ತೆ. ಏನು ಅಂದರೆ ಎಲ್ಲ ವೈದ್ಯರು ಬರ್ತಾರೆ, ಎಲ್ಲ ಆಸ್ಪತ್ರೆ ವೈದ್ಯರು ಬರ್ತಾರೆ, ನಾವು ಚೂಸ್ ಮಾಡಬೇಕು. ಯಾರು ನಮ್ಮ ಅಂದರೆ ಎಕ್ಸಾಂಪಲ್ ಆಗಿ ನಮಗೆ ಯಾವ ವೈದ್ಯರು ಸೂಕ್ತ, ನಮ್ಗೆ ಯಾರು ಅವರ ಅನುಭವಗಳೆಲ್ಲ ನೋಡಿದಾಗ ನಮ್ಗೆ ಯಾವ, ಮತ್ತು ಜೊತೆಗೆ ಹಣಕಾಸು ಕೂಡ, ಎಲ್ಲಿ ಕನ್ಸಲ್ಟೇಷನ್ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಎಲ್ಲವೂ ನಾವು ವಿವರವನ್ನು ಕೊಡ್ತೇನೆ. ಅದ ನಂತರ ನೀವು ಚೂಸ್ ಮಾಡಿ. ಇಲ್ಲಿ ಯಾವುದು ನಾವು ಅದೇ ಡಾಕ್ಟರ್ ಹತ್ರ ಹೋಗಿ ಇದೇ ಡಾಕ್ಟರ್ ಹೋಗಿ ನಾವು ಯಾವತ್ತೂ ಹೇಳೋದೇ ಇಲ್ಲ. ಈ ಕಾರ್ಯಕ್ರಮ ಉದ್ದೇಶ ಅದಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಮಾಹಿತಿ ಸರಿಯಾಗಿ ಹೋಗಬೇಕು. ಅದನ್ನು ಆಲ್ರೆಡಿ ನಾವು ಮೊದಲೇ ಕ್ಲಿಯರ್ ಮಾಡಿದ್ದೇವೆ. ಥ್ಯಾಂಕ್ ಯು ಸರ್. ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ, ನಿಮಗೂ ಒಳ್ಳೆಯದಾಗಲಿ. ಜೊತೆಗೆ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತ ಕೇಳ್ಕೊತಿದ್ದೀನಿ. ನಮಸ್ತೆ.